ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅನಿಕಾ ಲಾಗ್ಸ್ ಕನ್ನಡ. ಇವತ್ತು ನಮ್ಮ ಚಾನಲ್ನಲ್ಲಿ ನಾವು ಚುರುಮುರಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ. ಕೆಲವರು ಮಂಡಕ್ಕಿ ಅಂತಾರೆ, ನಮ್ಮ ಸೈಡೆಲ್ಲ ಕಡಲೆಪುರಿ ಅಂತೀವಿ. ಸೊ ಮಂಡಕ್ಕಿ ಚುರುಮುರಿ ಅಥವಾ ಕಡಲೆಪುರಿಯ ಚುರುಮುರಿ ಮಾಡೋದು ಹೇಗೆ, ಮಸಾಲ ಚುರುಮುರಿ ಮಾಡೋದು ಹೇಗೆ ಅಂತೇಳಿ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ಇದಕ್ಕೇನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಬೇಡ, ತುಂಬಾ ಸಿಂಪಲ್ಲು. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಣ್ಣ ಸಣ್ಣದಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಇಟ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು. ನಾವು ಎಷ್ಟು ಕಡಲೆಪುರಿನ ಚುರುಮುರಿ ಮಾಡ್ತೀವೋ ಆ ಕ್ವಾಂಟಿಟಿಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿ ಕಟ್ ಮಾಡಿಕೊಂಡ್ರೆ ಸಾಕು. ಸೊ ಅದಾದಮೇಲೆ ಸ್ವಲ್ಪ ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚಾಟ್ ಮಸಾಲೆಯಿಂದ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅಚ್ಕಾರದ ಪುಡಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದಿಷ್ಟು ಆ್ಯಡ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಆಯಿಲ್, ಒಂದು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಾಕತ್ತಾಗುತ್ತೆ ನಿಜ, ಟೇಸ್ಟ್ ಹೆಂಗೆ ಬರುತ್ತೆ ಗೊತ್ತಾ. ಸೊ ಇದಾದಮೇಲೆ ನಾನು ಡೈರೆಕ್ಟಾಗಿ 1/2 ಲೀಟ್ರಷ್ಟು ಕಡಲೆಪುರಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀಟಾಗಿ ಈ ಕಡಲೆಪುರಿನ ಈ ಮಸಾಲೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಏನು ಹಾಕಿದ್ದೀನಲ್ಲ ಇದ್ರ ಜೊತೆ ಹಾಕ್ಕೋಬೋದು. ಇದಕ್ಕೆ ಕ್ಯಾರೆಟನ್ನ ಸಣ್ಣದಾಗಿ ತುರಿದ್ಬಿಟ್ಟು ಸೇರಿಸ್ಕೊಂಡ್ರು ತುಂಬ ರುಚಿಯಾಗಿರುತ್ತೆ. ಬಟ್ ಇವತ್ತು ಕ್ಯಾರೆಟ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಬಟ್ ನೀವು ಮಾಡೋದಾದರೆ ಕ್ಯಾರೆಟ್ನ ಕೂಡ ಸೇರಿಸ್ಕೊಳ್ಳಿ. ಸಖತ್ತು ಟೇಸ್ಟಿಯಾಗಿ, ಸಖತ್ತು ಸೂಪರಾಗಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದರೆ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಬೇಗನೆ ರೀಚ್ ಆಗುತ್ತೆ, ಅಪ್ಲೋಡ್ ಆದ ತಕ್ಷಣವೇ ರೀಚ್ ಆಗುತ್ತೆ. ಹಾಗಾಗಿ ನೀವು ಬೇಗನೆ ಸಬ್ಸ್ಕ್ರೈಬ್ ಆದರೆ ತುಂಬಾ ಬೆನಿಫಿಟ್ಟು. ಸೊ ಈ ಥರ ಒಂದು ಪೇಪರಿಗೆ ಹಾಕಿ ಈ ಥರ ಕಡಲೆಪುರಿನ ತುಂಬಿ ತೊಗೊಂಡಿದ್ದು 10 ರೂಪಾಯಿ 20 ರೂಪಾಯಿಗೆಲ್ಲ ಯಾರಿಗೆಲ್ಲ ನೆನಪಿದೆ ಕಮೆಂಟ್ ಮಾಡಿ. ಸೊ ಇಷ್ಟೇ ಸಿಂಪಲ್ಲಾದ ಗರಂ ಗರಂ ಚುರುಮುರಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.